ಎಐಒಸಿಡಿ ಅಖಿಲ ಭಾರತ ರಸಾಯನಶಾಸ್ತ್ರಜ್ಞರ ಮುಷ್ಕರ 20 ಮೇ 2026 ಬುಧವಾರ. ನಮ್ಮ ಪ್ರಮುಖ ಬೇಡಿಕೆಗಳು ಆನ್ಲೈನ್ನಲ್ಲಿ ಔಷಧಿಗಳ ಮಾರಾಟವನ್ನ ನಿಲ್ಲಿಸಲು, ಕಾರ್ಪೊರೇಟ್ಗಳಿಂದ ಆಳವಾದ ರಿಯಾಯಿತಿಯನ್ನ ನಿಲ್ಲಿಸಲು, ರೋಗಿಗೆ ಆದ ಅನಾನುಕೂಲತೆಗಾಗಿ ಕ್ಷಮಿಸಿ. ಅಖಿಲ ಭಾರತ ರಸಾಯನಶಾಸ್ತ್ರಜ್ಞರು ಮತ್ತು ಔಷಧ ವ್ಯಾಪಾರಿಗಳ ಸಂಘಟನೆ, ಗದಗ ಜಿಲ್ಲಾ ರೋಣ ತಾಲೂಕು ಔಷಧಿ ವ್ಯಾಪಾರಸ್ಥರ ಸಂಘದಿಂದ ತಹಶೀಲ್ದಾರರಿಗೆ ಮನವಿ. ಔಷಧಿ ಅಂಗಡಿಯಿಂದ ಖರೀದಿ ಮಾಡೋ ಗ್ರಾಹಕರು ಆನ್ಲೈನ್ನಲ್ಲಿ ಮೊರೆ ಹೋಗುತ್ತಿದ್ದಾರೆ. ಅವರಿಗೆ ಯಾವುದೇ ಔಷಧ ಡೇಂಜರ್, ಯಾವುದು ಒಳ್ಳೆಯದು ಗೊತ್ತಾಗುವುದಿಲ್ಲ. ಇದರಿಂದ ರೋಗಿಗಳಿಗೆ ತೊಂದರೆಯಾಗುತ್ತದೆ. ಈ ಒಂದು ಉದ್ದೇಶದಿಂದ ನಮ್ಮ ಯೂನಿಯನ್ ವತಿಯಿಂದ ದಿನಾಂಕ 20/5/2026 ಎಲ್ಲ ಔಷಧ ಅಂಗಡಿಗಳನ್ನು ಬಂದ್ ಮಾಡಲಾಗುವುದು. ದೇಶಾದ್ಯಂತ ಔಷಧ ಸರಬರಾಜು ಮಾಡಲಾಗುವುದಿಲ್ಲ. ಒಂದು ದಿನದ ಪ್ರತಿಭಟನೆ ಮಾಡುತ್ತೇವೆ. ಆನ್ಲೈನ್ ಮೂಲಕ ಔಷಧಿ ಸರಬರಾಜನ್ನು ಬಂದ್ ಮಾಡಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಂದು ರೋಣ ತಹಶೀಲ್ದಾರರಿಗೆ ಮನವಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಚೆನ್ನಪ್ಪ ರೆಡ್ಡರ್, ಎಲ್ಬಿ ಪರೆಡ್ಡಿ, ಮಹದೇವಗೌಡ, ಲಿಂಗನಗೌಡರ್, ಶಶಿಧರ್ ಮಲ್ಲನಗೌಡರ್, ಸಂಜಯ್ ರೆಡ್ಡೇರ, ಬಸವರಾಜ್ ಗಡಗಿ, ಈಶ್ವರ್ ಗೌಡ ಪಾಟೀಲ್, ಶ್ರೀನಿವಾಸ್ ಬಾವಿ ಹಾಗೂ ಸಂತೋಜಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. ಗದಗ ಇವರ ಮೂವರು ಸಂಘದ ಆದೇಶದ ಮೇರೆಗೆ ನಾವು ರೋಣ ತಾಲೂಕು ಔಷಧ ವ್ಯಾಪಾರ ಸಂಘದ ಅಧ್ಯಕ್ಷ CS ರೆಡ್ಡಿರವರು ಹಾಗೂ ಉಪಾಧ್ಯಕ್ಷರಾದ BB ಪರೆಡ್ಡಿ ಅವರು ಹಾಗೂ ಹಿರಿಯ ಸದಸ್ಯರಾದ ಬಸವರಾಜ್ ಗಡ್ಗಿ ಹಾಗೂ ಸಂಜಯ್ ರೆಡ್ಡಿರವರು ಹಾಗೂ ಹೊಳೆಯಾರು ಗ್ರಾಮದಿಂದ ಬಂದ ಶ್ರೀಯುತ ಮಲ್ಲನಗೌಡರು ಹಾಗೂ ಶ್ರೀನಿವಾಸ್ ಬಾವಿ ಅವರು ಮತ್ತು ರೋಣ ತಾಲೂಕಿನ ಸುಮಾರು 35 ಕೆಮಿಸ್ಟ್ ಕೂತ್ಕೊಂಡು ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡಕತ್ತೀವಿ. ಆಲ್ ಓವರ್ ಇಂಡಿಯಾ ಒಂದು ದಿವಸ ಸಾಂಕೇತಿಕವಾಗಿ 20/5/2026 ಬುಧವಾರ ದಿವಸ ಒಂದು ದಿವಸ ಫುಲ್ಲು ಬಂದ್ ಆಚರಿಸ್ತೀವಿ. ಅದರ ಸಲುವಾಗಿ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಸಂಘದ ವತಿಯಿಂದ ಮನವಿ ಕೊಡ್ತೀವಿ. ಕಾರಣ ಆನ್ಲೈನ್ದೊಳಗೆ ಡೇಂಜರಸ್ ಡ್ರಗ್ಸ್ ಸಪ್ಲೈ ಆಗ್ತವೆ. ಅದರಿಂದ ಜನರಿಗೆ ತೊಂದರೆ ಆಗುತ್ತೆ. ಕಾರಣ ತಾವು ಸರ್ಕಾರದವರು ಇದ್ರ ಬಗ್ಗೆ ಗಮನ ವಹಿಸಿ ನಮ್ಮ ಸಮಸ್ಯೆಯನ್ನು ಎದುರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ತಾವು ಈ ಆದೇಶವನ್ನು ಮೇಲಾಧಿಕಾರಿಗಳಿಗೆ ಕಳಿಸಬೇಕಾಗಿ ನಮ್ಮ ಸಂಘದ ಸದಸ್ಯರ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಸರ್